ಗೃಹ ಬಳಕೆ ಎಲ್ಪಿಜಿ ಅಭಾವ ಹಿನ್ನೆಲೆ ಸಿಲಿಂಡರ್ಗಾಗಿ ಜನತೆ ರಾತ್ರಿಯೆಲ್ಲ ಕ್ಯೂ ನಿಂತ ಘಟನೆ ಚಿತ್ರದುರ್ಗ ಜಿಲ್ಲೆಯ ಹೊಳಲ್ಕೆರೆ ಪಟ್ಟಣದಲ್ಲಿ ನಡೆದಿದೆ. ನಗರದ ಎಂಎಂ ಗ್ರೌಂಡ್ನಲ್ಲಿ ಹಗಲು ರಾತ್ರಿ ಎನ್ನದೇ ಕ್ಯೂ ನಿಂತಿದ್ದಾರೆ. ಇನ್ನು ಕ್ಯೂನಲ್ಲಿ ನಿಂತಿದ್ದ ಜನರಿಗೆ ಸ್ಥಳೀಯರು ಊಟ, ನೀರು, ಐಸ್ ಕ್ರೀಂ ನೀಡಿ ಉಪಚರಿಸಿದ್ದಾರೆ. ಗದಗ ಜಿಲ್ಲೆ ಮುಕ್ತಿ ಮಂದಿರಕ್ಕೆ ನಿನ್ನೆ ಡಿಸಿಎಂ ಡಿಕೆಶಿ ಭೇಟಿ ನೀಡಿದ್ರು. ನಾನು ಕೂತಿರುವ ಜಾಗಕ್ಕೆ ಶಕ್ತಿ ಇದೆ, ಟೈಮ್ ಬರ್ಲಿ, ಕಾಲ ಎಲ್ಲವೂ ಉತ್ತರ ಕೊಡುತ್ತೆ ಅಂತ ಅಧಿಕಾರ ಹಸ್ತಾಂತರ ಜಟಾಪಟಿ ವಿಚಾರದಲ್ಲಿ ಮಾರ್ಮಿಕವಾಗಿ ಪ್ರತಿಕ್ರಿಯಿಸಿದ್ರು. ಮುಕ್ತಿ ಮಂದಿರ ಇದು ವಿಶೇಷವಾದ ಪವಿತ್ರವಾದ ಸ್ಥಳ, ವೀರ ಗಂಗಾಧರ ಅಜ್ಜನ ಸ್ಥಳ, ಮಾನವ ಧರ್ಮಕ್ಕೆ ಜಯವಾಗ್ಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಅಂತ ಹೇಳಿದ್ದಾರೆ ಅಂತ ತಿಳಿಸಿದ್ರು. ವಿಜಯಪುರದಲ್ಲಿ ಜೆನ್ಜಿ ಅನಿರ್ದಿಷ್ಟಾವಧಿ ಹೋರಾಟಕ್ಕೆ ಪೊಲೀಸರು ಬ್ರೇಕ್ ಹಾಕಿದ್ದಾರೆ. ಹೋರಾಟಕ್ಕೆ ಬ್ರೇಕ್ ಹಾಕಿ ಅಕ್ಸಾ ಸಂಘಟನೆ ರಾಜ್ಯಾಧ್ಯಕ್ಷ ಕಾಂತಕುಮಾರ್ಗೆ ನೋಟಿಸ್ ನೀಡಿದ್ದಾರೆ. ಏಪ್ರಿಲ್ 21ರಂದು ಅಂದ್ರೆ ನಾಳೆ ವಿಜಯಪುರ ನಗರದಲ್ಲಿ ಬೃಹತ್ ಪ್ರತಿಭಟನೆ, ಅನಿರ್ದಿಷ್ಟಾವಧಿ ಹೋರಾಟಕ್ಕೆ ಅಕ್ಸಾ ಸಂಘಟನೆ ಪರವಾನಗಿ ಕೇಳಿದೆ. ಗುಡಿಬಂಡೆಯಲ್ಲಿ ಪ್ರತ್ಯೇಕ ವಿಧಾನಸಭಾ ಕ್ಷೇತ್ರದ ಕೂಗು ಹೆಚ್ಚಾಗ್ತಾ ಇದೆ. ಗುಡಿಬಂಡೆಗೆ ಪ್ರತ್ಯೇಕ ಕ್ಷೇತ್ರ ನೀಡಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಗುಡಿಬಂಡೆ ತಾಲೂಕಿನ ಜೊತೆಗೆ ಮಂಡಿಕಲ್ಲು, ನಗರಗೆರೆ ಹೋಬಳಿಗಳನ್ನ ಸೇರಿಸಿಕೊಂಡು ವಿಧಾನಸಭಾ ಕ್ಷೇತ್ರ ರಚನೆ ಮಾಡಬೇಕು ಅಂತ ಹೋರಾಟ ಸಮಿತಿಯಿಂದ ಸಭೆ ನಡೆಸಲಾಗಿದೆ. ಚಿಕ್ಕಮಗಳೂರು ಡಿಸ್ಟ್ರಿಕ್ಟ್ ಸರ್ಜನ್ ಹುದ್ದೆಯಲ್ಲಿ ಮಹತ್ವದ ಬದಲಾವಣೆಯಾಗಿದೆ. ಡಾಕ್ಟರ್ ಚಂದ್ರಶೇಖರ್ ಸಾಲಿಮಠ್ ಎಸ್ ಅವರಿಗೆ ನೂತನವಾಗಿ ಪ್ರಭಾರ ಜವಾಬ್ದಾರಿಯನ್ನ ವಹಿಸಿ ಆದೇಶ ಹೊರಡಿಸಲಾಗಿದೆ. ಚಿಕ್ಕಮಗಳೂರು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ಅರಿವಳಿಕೆ ವಿಭಾಗದಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದ ಡಾಕ್ಟರ್ ಚಂದ್ರಶೇಖರ್ ಹೊಸ ಜವಾಬ್ದಾರಿಯನ್ನ ಸ್ವೀಕರಿಸಲಿದ್ದಾರೆ. ಬೆಳಗಾವಿಯ ಸರ್ದಾರ್ ಮೈದಾನದಲ್ಲಿ ಜಗದ್ಗುರು ಬಸವೇಶ್ವರ ಮತ್ತು ಹಿಂದೂ ಸ್ವರಾಜ್ಯದ ಸ್ಥಾಪಕ ಛತ್ರಪತಿ ಶಿವಾಜಿ ಜಯಂತಿಯನ್ನ ಸಂಭ್ರಮದಿಂದ ಆಚರಿಸಲಾಗಿದೆ. ಜೈ ಭೀಮ್ ಯುವಕ ಮಂಡಳಿ ಹಾಗೂ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮವಾದ ಇವರ ಸಂಯುಕ್ತಾಶ್ರಯದಲ್ಲಿ ಅದ್ಧೂರಿ ಕಾರ್ಯಕ್ರಮ ಜರುಗಿದೆ. ಕಾರ್ಯಕ್ರಮದಲ್ಲಿ ವಿವಿಧ ಗಣ್ಯರ ಸಮ್ಮುಖದಲ್ಲಿ ಮಹಾನ್ ವ್ಯಕ್ತಿತ್ವಗಳ ಪ್ರತಿಮೆಗೆ ಪುಷ್ಪಹಾರ ಸಮರ್ಪಿಸಿ ಗೌರವ ಸಲ್ಲಿಸಲಾಯಿತು. ಬೆಂಗಳೂರಿನ ಹೃದಯ ಭಾಗ ಶಾಂತಿನಗರದಲ್ಲಿ ಅದ್ಧೂರಿಯಾಗಿ ನಡೆದ ಅಣ್ಣಮ್ಮ ದೇವಿ ಉತ್ಸವ ಕಣ್ಮನ ಸೆಳೆಯಿತು. 3 ದಿನಗಳ ಕಾಲ ಅಣ್ಣಮ್ಮ ದೇವಿಯ ಉತ್ಸವ ಹಾಗೂ ಕಾರ್ಯಕ್ರಮಗಳು ನಡೆದವು. 8ನೇ ವರ್ಷದ ಅದ್ಧೂರಿ ಅಣ್ಣಮ್ಮ ಮಹೋತ್ಸವವನ್ನ ಸಾವಿರಾರು ಭಕ್ತರು ಕಣ್ತುಂಬಿಕೊಂಡರು. ಚಿತ್ರದುರ್ಗ ಜಿಲ್ಲೆಯ ಬಹುತೇಕ ಕೆರೆ ಕಟ್ಟೆಗಳು ಖಾಲಿಯಾಗಿದ್ದು, ಹನಿ ನೀರಿಗೂ ಜನ ಜಾನುವಾರುಗಳು ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಲಕ್ಷ ಬಂಡವಾಳ ಹೂಡಿದ್ದ ಅಡಿಕೆ ಬೆಳೆಗಾರರ ಗೋಳಂತೂ ಹೇಳತೀರದಾಗಿದೆ. ಜಿಲ್ಲೆಯ ಹಿರಿಯೂರು ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಅಡಿಕೆ ತೋಟಗಳು ಒಣಗ್ತಾ ಇದ್ದು, ಇದು ರೈತರನ್ನ ಸಂಕಷ್ಟಕ್ಕೆ ಸಿಲುಕಿಸಿದೆ. ಇದರಿಂದ ನಿತ್ಯ ನೂರಾರು ಟ್ಯಾಂಕರ್ಗಳ ಮೂಲಕ ತೋಟಗಳಿಗೆ ನೀರು ಹೊಡಿತಾ ಇದ್ದು, ತೋಟ ಉಳಿಸಿಕೊಳ್ಳಲು ಅನ್ನದಾತರು ಇನ್ನಿಲ್ಲದ ಕಸರತ್ತು ನಡೆಸ್ತಾ ಇದ್ದಾರೆ. ಮನೆ ಮುಂದೆ ನಿಂತಿದ್ದ ಕಾರು ಬೈಕ್ಗೆ ಬೆಂಕಿ ಇಟ್ಟ ಪ್ರಕರಣ ಇದೀಗ ಬಯಲಾಗಿದೆ. ಎಂಬಿಬಿಎಸ್ ವೈದ್ಯನಿಂದ ನಡೆದ ದುಷ್ಕೃತ್ಯವಿದು ಅಂತ ಗೊತ್ತಾಗಿದೆ. ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕಿನ ಕೋಳಾಳದಲ್ಲಿ ಘಟನೆ ನಡೆದಿತ್ತು. ಮನೆ ಮುಂದೆ ನಿಲ್ಲಿಸಿದ್ದ ಕೋಳಾಳದ ವಿರೂಪಾಕ್ಷನವರಿಗೆ ಸೇರಿದ ಮಹೀಂದ್ರ ಕಾರು ಸೇರಿದಂತೆ 2 ಬೈಕ್ಗಳಿಗೆ ಬೆಂಕಿ ಇಟ್ಟಿದ್ದ ಕಿಡಿಗೇಡಿ ವೈದ್ಯ ಎಚ್ಆರ್ ನಾಗಭೂಷಣ್ ಅನ್ನ ಕೋಲಾಳ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಬಾಗಲಕೋಟೆ ಜಿಲ್ಲೆಯಲ್ಲಿ ಮಾಸ್ ಗ್ಯಾಂಗ್ಗಳು ಆಕ್ಟಿವ್ ಆಗಿವೆ. ಮಾಸ್ ಗ್ಯಾಂಗ್ ಹಾವಳಿಗೆ ಜನರು ಬೆಚ್ಚಿ ಬೀಳ್ತಿದ್ದಾರೆ. 1 ತಿಂಗಳ ಹಿಂದೆ ರಬಕವಿ, ಈಗ ಇಳಕಲ್ನಲ್ಲಿ ಮಾಸ್ಕ್ ಮ್ಯಾನ್ಗಳು ಪ್ರತ್ಯಕ್ಷರಾಗಿದ್ದಾರೆ. ಇಳಕಲ್ ನಗರದ ಕೆಇಬಿ ಕಾಲೋನಿ ಮನೆಗಳಲ್ಲಿ ಕಳ್ಳತನಕ್ಕೆ ಶೋಧ ನಡೆದಿದೆ. ಕಪ್ಪು ಬಣ್ಣದ ಟಿ ಶರ್ಟ್, ಕಪ್ಪು ಪ್ಯಾಂಟ್, ಮುಖಕ್ಕೆ ಕಪ್ಪು ಮಾಸ್ಕ್ ಧರಿಸಿರುವ ಕಳ್ಳರು ಕೈಯಲ್ಲಿ ಸಣ್ಣ ರಾಡ್ನೊಂದಿಗೆ ಮನೆಗಳಿಗೆ ಕನ್ನ ಹಾಕ್ತಿದ್ದಾರೆ.